Students, the next problem is a pen stand made of wood is in the shape of a cuboid with 4 conical depressions to hold pens. The dimensions of the cuboid are 15 cm by 10 cm by 3.5 cm. The radius of each of the depressions is 0.5 cm and the depth is 1.4 centimeter. Find the volume of wood in the entire stand. ಸ್ಟೂಡೆಂಟ್ಸ್, ಒಂದು ಪೆನ್ ಸ್ಟ್ಯಾಂಡ್ ನೀವು ನೋಡಿರ್ಬೋದು, ಒಂದು ಹುಡ್ಡಿಂದು. ಆ ಪೆನ್ ಸ್ಟ್ಯಾಂಡಲ್ಲಿ ಎಷ್ಟು ಪೆನ್ ಇದ್ದಾವೆ? 4 ಪೆನ್ಸ್ ಇದ್ದಾವೆ ಮತ್ತು 4 ಓಲ್ಗಳನ್ನು ಮಾಡಿರ್ತಾರೆ. ಆ ಪೆನ್ ಇಡೋಕ್ಕೆ ಸ್ಟ್ಯಾಂಡ್ ಓಲನ್ನು ಯಾವ ರೀತಿ ಅವರು ಒಳಗಡೆ ಆಳವಾಗಿ ಅದು ಕೊರೆದಿರ್ತಾರೆ ಅಂತಂತಂದರೆ, ಯಾವ ಶೇಪಲ್ಲಿರುತ್ತೆ ಅಂತಂದರೆ ಅದು ಆ ಕ್ಯೂಬಾಯ್ಡ್ ಫಸ್ಟು ಯಾವುದು ಆ ಕ್ಯೂಬಾಯ್ಡ್ ಇರುತ್ತಲ್ಲ, ಅದು ಮರದ್ದು ಹುಡ್ಡು, ಅದು ಕ್ಯೂಬಾಯ್ಡ್ ಶೇಪಲ್ಲಿರುತ್ತೆ. ನೆಕ್ಸ್ಟು ಅದು ಯಾವ ಶೇಪಲ್ಲಿರುತ್ತೆ ಅಂತಂದರೆ ಆ ಓಲ್ ಇರುತ್ತಲ್ಲ, ಆ ಓಲು ಕೋನ್ ಶೇಪಲ್ಲಿರುತ್ತೆ, ಅಂದರೆ ಕೋನಿಕಲ್ ಶೇಪಲ್ಲಿರುತ್ತೆ. ಆ ಪೆನ್ ನೋಡಿ, ನೋಡ್ತಾ ಇರ್ಬೋದು ಈ ಫಿಗರ, ಇವು ಓಲ್ಸ್ಗಳು. ನಾವು ಏನು ಫೈಂಡ್ ಅಲ್ಲಿ ಕ್ಯೂಬಾಯ್ಡ್, ದ ಡೈಮೆನ್ಷನ್ಸ್ ಆಫ್ ದ ಕ್ಯೂಬಾಯ್ಡ್ ಕೊಟ್ಟಾರೆ. ಡೈಮೆನ್ಷನ್ಸ್ ಆಫ್ ದ ಕ್ಯೂಬಾಯ್ಡ್ ಅಂದರೆ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಫಾರ್ಮುಲಾ ನಿಮಗೆ ಗೊತ್ತಿದೆ, L ಇಂಟು B ಇಂಟು H. ಇಲ್ಲಿ ವ್ಯಾಲ್ಯೂಸ್ಗಳು ಕೊಟ್ಟಿದ್ದಾರೆ ನೋಡಿ, ಎಲ್ ಇದು ಎಲ್, ಬಿ ಇದು H. ಎಲ್ ಅಂದರೆ ಲೆಂತ್, ಬ್ರೆಡ್ತ್ ಆ್ಯಂಡ್ ಹೈಟ್. ಅದು ಕ್ಯೂಬಾಯ್ಡ್ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಫಾರ್ಮುಲಾ L ಇಂಟು B ಇಂಟು H. ನೆಕ್ಸ್ಟ್ ಅದೇ ರೀತಿ ವಾಲ್ಯೂಮ್ ಆಫ್ ಕೋನಿಕಲ್, ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ನಿಮಗೆ ಗೊತ್ತಿದೆ, 1/3 πr²H. ನೋಡಿ, ನಾವೇನೇನ ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದ ವಾಲ್ಯೂಮ್ ಆಫ್ ವುಡ್ ಇನ್ ದ ಎಂಟೈರ್ ಸ್ಟ್ಯಾಂಡ್. ಈ ವುಡ್ಡಿನ ವಾಲ್ಯೂಮ್ ಎಷ್ಟಿದೆ ಅಂತಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಕೋನ್ ಶೇಪಲ್ಲಿ ಇರೋದನ್ನು ದ ರೇಡಿಯಸ್ ಆಫ್ ಈಚ್ ಡಿಪ್ರೆಷನ್ ಈಸ್ 0.5 ಸೆಂಟಿಮೀಟರ್. ಅಂದರೆ ಅದರ ರೇಡಿಯಸ್, ಯಾವುದೋ ಕೋನಿನ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 0.5 ಸೆಂಟಿಮೀಟರ್. ಆ್ಯಂಡ್ ದ ಡೆಪ್ತ್ ಅಂದರೆ ಆಳ. ಈ ಓಲ್ಗಳಿದಾವಲ್ಲ, ಓಲ್ಗಳು ಕೊರದ್ದಾರಲ್ಲ, ಅದರ ಆಳ ಎಷ್ಟಿರುತ್ತೆ ಅಂತಂದರೆ ಅದನ್ನೇ ಹೈಟ್ ಅಂತ ಹೇಳ್ತೀವಿ. ಈ ಡೆಪ್ತನ್ನೇ ಹೈಟ್ ಅಂತ ಹೇಳ್ತೀವಿ. ಅದು ಎಷ್ಟಿರುತ್ತೆ, ಅದು ಓಲಿನ ಹೈಟ್ ಎಷ್ಟಿರುತ್ತೆ ಅಂದರೆ 1.4 ಸೆಂಟಿಮೀಟರ್. ಅದರ ರೇಡಿಯಸ್ ಎಷ್ಟಿರುತ್ತೆ? 0.5 ಸೆಂಟಿಮೀಟರ್. ನೆಕ್ಸ್ಟು ಸೊಲ್ಯೂಷನ್ ನೋಡ್ತಾ ಇರ್ಬೋದು. ವಾಲ್ಯೂಮ್ ಆಫ್ ವುಡ್ ಇನ್ ದ ಎಂಟೈರ್ ಸ್ಟ್ಯಾಂಡ್. ಈ ಎಂಟೈರ್ ಸ್ಟ್ಯಾಂಡಿನ ವಾಲ್ಯೂಮ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಫಾರ್ಮುಲಾನ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಮೈನಸ್, ಯಾಕೆ ಮೈನಸ್ ಹಾಕೊಂಡಿದ್ದೀನಿ ನಾನಿಲ್ಲಿ ಅಂತಂದರೆ, ಈ ವುಡ್ಡಿದೆ, ಈ ವುಡ್ಡಿನ ಆಳವಾಗಿ ಇದನ್ನು ಕೊರೆದರೆ, ಓಲು ಕೊರೆದಿರೋದ್ರಿಂದ ಅದರಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ನಾವು 4 ಓಲ್ಗಳನ್ನು ಮೈನಸ್ ಮಾಡಬೇಕಾಗುತ್ತೆ. ಹಾಗಾಗಿ -4 ಇಂಟು ವಾಲ್ಯೂಮ್ ಆಫ್ ಈಚ್ ಕೋನಿಕಲ್ ಡಿಪ್ರೆಷನ್. ಕೋನ್ ಶೇಪಲ್ಲಿ 4 ಓಲ್ಗಳನ್ನು ಕೊರೆದಿರೋದ್ರಿಂದ ಹಾಗಾಗಿ ಅಲ್ಲಿ ಮೈನಸನ್ನು ಮಾಡಬೇಕಾಗುತ್ತೆ. ಹಾಗೆ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ -4 ಇಂಟು ವಾಲ್ಯೂಮ್ ಆಫ್ ಈಚ್ ಕೋನಿಕಲ್ ಡಿಪ್ರೆಷನ್. ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋಗೋಣ. ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಫಾರ್ಮುಲಾ L ಇಂಟು B ಇಂಟು H. ಆಲ್ರೆಡಿ ನಿಮಗೆ 9th ಇತ್ತು ಇದು ಫಾರ್ಮುಲಾ, 9th 8th ಬರುತ್ತೆ. -4 ಇಂಟು ವಾಲ್ಯೂಮ್ ಆಫ್ ಈಚ್ ಕೋನಿಕಲ್ ಡಿಪ್ರೆಷನ್. ಅಂದರೆ ಇಲ್ಲಿ 1 ವಾಲ್ಯೂಮ್ ಆಫ್ ಕೋನಿಕಲ್ ಡಿಪ್ರೆಷನ್, ಕೋನ್ ಶೇಪಲ್ಲಿರೋದು ಎಷ್ಟಿದೆ? 1 ಇಂಟು 4 ಅಂದರೆ 4 ಕೋನ್ ಶೇಪಲ್ಲಿರೋದು ಓಲ್ಸ್ಗಳು. ಹಾಗಾಗಿ 4 ಇಂಟು ವಾಲ್ಯೂಮ್ ಆಫ್ ಈಚ್ ಕೋನಿಕಲ್ ಡಿಪ್ರೆಷನ್ 1/3 πr²H ಫಾರ್ಮುಲಾ ಈಕ್ವಲ್ಸ್ L ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 15 ಇಂಟು 10 ಇಂಟು 3.5. 15 ಇಂಟು 10 ಇಂಟು 3.5 -4 ಇಂಟು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ 1/3 ಇಂಟು 22/7 ಇಂಟು ರೇಡಿಯಸ್ ಕೊಟ್ಟಿದ್ದಾರೆ. ದ ರೇಡಿಯಸ್ ಆಫ್ ಈಚ್ ಆಫ್ ದ ಡಿಪ್ರೆಷನ್ ಈಸ್ 0.5 ಇಂಟು 0.5. r² ಇರೋದ್ರಿಂದ 2 ಟೈಮ್ಸ್ ಬರ್ಕೊಂಡಿನಿ. ಇಂಟು H ಅಂದರೆ ಅಲ್ಲಿ ಡೀಪ್ ಅಂತ ಡೆಪ್ತ್ ಕೊಟ್ಟಿದ್ದಾರಲ್ಲ, ಹಾಗಾಗಿ ಆ ಡೆಪ್ತ್ ಅಂದರೆ ಆಳ ಅಂತಂತ, ಅದೇ ಹೈಟ್ ಆಗುತ್ತೆ. ಆ ಕೋನ್ ಶೇಪಲ್ಲಿದ್ದಾವಲ್ಲ ಓಲು, ಅದರ ಹೈಟ್ 1.4
15 ಇಂಟು 10 ಇಂಟು 3.5 ಇವು ಮೂರನ್ನು ಕೂಡ ಮಲ್ಟಿಪ್ಲೈ ಮಾಡಿರಿ. ಮಲ್ಟಿಪ್ಲೈ ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ ಅಂದರೆ 525 ಬರುತ್ತೆ. ನೆಕ್ಸ್ಟ್ ಮೈನಸ್, ನೆಕ್ಸ್ಟ್ ಇಲ್ಲೂ ಕೂಡ ಯಾವುದು 3ಇಂದ 7ಇಂದ ಡಿವೈಡ್ ಆಗಲ್ಲ. ಆವಾಗ ನೀವೇನು ಮಾಡಬೇಕು ಅಂತಂದರೆ ಇವಷ್ಟು ನ್ಯೂಮರೇಟರ್ ಅಷ್ಟನ್ನು ಕೂಡ ನೀವು ಮಲ್ಟಿಪ್ಲೈ ಮಾಡ್ಕೊಳ್ರಿ. 4 ಇಂಟು 1 ಇಂಟು 22 ಇಂಟು 0.5 ಇಂಟು 0.5 ಇಂಟು 1.4 ಮಲ್ಟಿಪ್ಲೈ ಮಾಡಿದರೆ ನಿಮಗೆ 30.8 ಬರುತ್ತೆ. ಡಿವೈಡೆಡ್ ಬೈ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ. 3 7s 21, 525 ಮೈನಸ್ 21ಇಂದ 30.8ನ್ನು ಡಿವೈಡ್ ಮಾಡಿ. ಡಿವೈಡ್ ಮಾಡಿದರೆ ನಿಮಗೆ 1.47 ಬರುತ್ತೆ. ನೆಕ್ಸ್ಟ್ 525ಅಲ್ಲಿ ಮೈನಸ್ 1.47ನ ಸಬ್ಟ್ರ್ಯಾಕ್ಟ್ ಮಾಡಿದರೆ 523.53 ಕ್ಯೂಬಿಕ್ ಸೆಂಟಿಮೀಟರ್. ಅದೇ ವಾಲ್ಯೂಮ್ ಆಫ್ ದ ವುಡ್ ಇನ್ ಎಂಟೈರ್ ಸ್ಟ್ಯಾಂಡ್. ಇದರ ಎಂಟೈರ್ ಸ್ಟ್ಯಾಂಡ್, ಈ ಸ್ಟ್ಯಾಂಡಿನ ವಾಲ್ಯೂಮ್ ಎಷ್ಟಿದೆ ಅಂತಂತಂದರೆ 523.53 ಕ್ಯೂಬಿಕ್ ಸೆಂಟಿಮೀಟರ್. Next problem is a vessel is in the form of an inverted cone. Its height is 8 cm and the radius of its top, which is open, is 5 cm. It is filled with water up to the brim when lead shots, each of which is a sphere of radius 0.5 cm, are dropped into the vessel. 1/4 of the water flows out. Find the number of lead shots dropped in the vessel. ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿದೆ ವೆಸಲ್ ಅಂದರೆ ಪಾತ್ರೆ ಅಂತ. ಆ ಪಾತ್ರೆ ಯಾವ ಆಕಾರದಲ್ಲಿದೆ ಅಂತಂದರೆ ಕೋನಿನ ಆಕಾರದಲ್ಲಿ, ಅಂದರೆ ಶಂಕುವಿನ ಆಕಾರದಲ್ಲಿರುತ್ತೆ. ಅದನ್ನು ತಲೆ ಕೆಳಗೆ ಮಾಡಿದ್ದಾರೆ. ಅದರ ಹೈಟು, ಆ ಪಾತ್ರೆಯ ಹೈಟ್ ಎಷ್ಟಿದೆ ಅಂತಂದರೆ 8 ಸೆಂಟಿಮೀಟರ್ ಇದೆ. ಅದರ ರೇಡಿಯಸ್ ಆಫ್ ಇಟ್ಸ್ ಟಾಪ್, ಅದರ ರೇಡಿಯಸ್, ಈಗ ನೋಡಿ ಇದು ಉಲ್ಟಾ ದಬ್ಬ ಹಾಕಿದ್ದಾರೆ ಇದನ್ನು. ಇದು ರೇಡಿಯಸ್ ಅಂದರೆ ಇದು ಎಷ್ಟಿದೆ, ಅದರ ರೇಡಿಯಸ್ಸು 5 ಸೆಂಟಿಮೀಟರ್. ಓಪನ್, ಅದರ ಓಪನ್ ಇದೆ ಅದು ಪಾತ್ರೆ, ಅದರ ರೇಡಿಯಸ್ ಎಷ್ಟಾಗುತ್ತೆ 5 ಸೆಂಟಿಮೀಟರ್. ಇಟ್ ಈಸ್ ಫಿಲ್ಡ್ ವಿತ್ ವಾಟರ್ ಟು ದ ಬ್ರಿಮ್, ಅಂದರೆ ಅದ ಅಂಚಿನವರೆಗೂ ನೀರನ್ನು ಫಿಲ್ ಮಾಡಿರ್ತಾರೆ ಆ ಪಾತ್ರೆಯಲ್ಲಿ. ಆಮೇಲೆ ಏನು ಮಾಡ್ತಾರೆ, ವೆನ್ ಲೆಡ್ ಶಾರ್ಟ್ಸ್ ಈಚ್ ವಿಚ್ ಈಸ್ ಎ ಸ್ಪಿಯರ್ ಶೇಪಲ್ಲಿ ಇರ್ತವೆ ಲೆಡ್ ಶಾರ್ಟ್ಸ್ಗಳು. ಆ ಲೆಡ್ ಶಾರ್ಟ್ಸ್ಗಳನ್ನು ಆ ಪಾತ್ರೆ ಒಳಗೆ ಹಾಕ್ತಾರೆ. ಆ ಪಾತ್ರೆ ಒಳಗೆ ಹಾಕಿದ ತಕ್ಷಣ ಏನಾಗುತ್ತೆ, 1/4 ಆಫ್ ದ ವಾಟರ್ ಫ್ಲೋಸ್ ಔಟ್. ಅದರ ಕಾಲು ಭಾಗ ನೀರಲ್ಲಿ ಆ ಬಾಲ್ಸ್ಗಳನ್ನ ಹಾಕಿದ ತಕ್ಷಣ ಏನಾಗುತ್ತೆ, 1/4 ಆಫ್ ವಾಟರು ಫ್ಲೋಸ್ ಔಟ್, ಹೊರಗೆ ಚಿಮ್ಮುತ್ತೆ. ಅಂದರೆ ಕಾಲು ಭಾಗ ಆ ನೀರಿರುತ್ತಲ್ಲ, ಆ ನೀರಿನ ಕಾಲು ಭಾಗ ನೀರು ಹೊರಗೆ ಚಿಮ್ಮುತ್ತೆ. ವಿಚ್ ಈಸ್ ಎ ಸ್ಪಿಯರ್ ಆಫ್ ರೇಡಿಯಸ್. ಆ ಸ್ಪಿಯರ್ ಇರುತ್ತಲ್ಲ, ಆ ಸ್ಪಿಯರ್ ಎಷ್ಟು ರೇಡಿಯಸ್ ಇರುತ್ತೆ ಆ ಸ್ಪಿಯರ್, ಇಲ್ಲಿ ನೋಡಿ ಇದು ಸ್ಪಿಯರ್ ಶೇಪಲ್ಲಿ ಇರ್ತವೆ. ಈ ಬಾಲ್ಸ್ಗಳನ್ನ ಹಾಕಿರ್ತೀವಿ. ಆ ಸ್ಪಿಯರ್ ಶೇಪಲ್ಲಿ ಇರೋ ಬಾಲ್ಸ್ಗಳ ರೇಡಿಯಸ್ ಎಷ್ಟಿರುತ್ತೆ ಅಂದರೆ 0.5 ಸೆಂಟಿಮೀಟರ್ ಇರುತ್ತೆ. ನೆಕ್ಸ್ಟು ಆ ಬಾಲ್ಸ್ಗಳನ್ನ ಹಾಕಿದ ತಕ್ಷಣ 1/4 ಆಫ್ ದ ವಾಟರ್ ಫ್ಲೋಸ್ ಔಟು, ಅದರ ಕಾಲು ಭಾಗ ನೀರು ಹೊರಗೆ ಚಿಮ್ಮುತ್ತೆ. ಫೈಂಡ್ ದ ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಡ್ರಾಪ್ಡ್ ಇನ್ ದ ವೆಸಲ್. ಹಾಗಾದರೆ ಆ ಪಾತ್ರೆ ಒಳಗೆ ನೀವು ಎಷ್ಟು ಲೆಡ್ ಶಾರ್ಟ್ಸ್ಗಳನ್ನು ಹಾಕಿದ್ರಿ ಅಂತ ಫೈಂಡ್ ಔಟ್ ಮಾಡಬೇಕು. ಅಂದರೆ ಫೈಂಡ್ ದ ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಡ್ರಾಪ್ಡ್ ಇನ್ ದ ವೆಸಲ್. ನೆಕ್ಸ್ಟ್ ಇಲ್ಲಿ ನೋಡಿ ಸೊಲ್ಯೂಷನ್ ಫಾರ್ ಕೋನ್. ಇದು ಕೋನ್ ಇದೆ, ಆ ಕೋನ್ನ ರೇಡಿಯಸ್ ಕೊಟ್ಟಿದ್ದಾರೆ ಎಷ್ಟು, 5 ಸೆಂಟಿಮೀಟರ್. ಹೈಟ್, ಅದರ ಹೈಟ್ ಎಷ್ಟಿದೆ, 8 ಸೆಂಟಿಮೀಟರ್. ನೆಕ್ಸ್ಟ್ ಲೆಡ್ ಶಾರ್ಟಿನ ರೇಡಿಯಸ್ಸು ಕೂಡ ಕೊಟ್ಟಿದ್ದಾರೆ. ಅದು ಯಾವ ಶೇಪಲ್ಲಿರುತ್ತೆ, ಸ್ಪಿಯರ್ ನೆನ್ಪಿಡ್ಕೊಬೇಕಿಲ್ಲಿ, ಸ್ಪಿಯರ್ ಶೇಪಲ್ಲಿರುತ್ತೆ. ಹಾಗೆ ಅದು ಎಷ್ಟು ರೇಡಿಯಸ್ ಇದೆ, 0.5 ಸೆಂಟಿಮೀಟರ್. ನೆಕ್ಸ್ಟ್ ಇಲ್ಲಿ ಲೆಟ್ ಎನ್ ಬಿ ದ ಲೆಡ್ ಶಾರ್ಟ್ಸ್ ಡ್ರಾಪ್ಡ್ ಇನ್ ದ ವಾಟರ್. ಇಲ್ಲಿ ಎನ್ ಅಂತಂದರೆ ನಂಬರ್ ಆಫ್ ಲೆಡ್ ಶಾರ್ಟ್ಸ್. ನೀವು ಇದನ್ನೇ ಫೈಂಡ್ ಔಟ್ ಮಾಡಬೇಕಾಗಿರೋದು, ಎನ್ನನ್ನು. ಅಂದರೆ ಎಷ್ಟು ಲೆಡ್ ಶಾರ್ಟ್ಸ್ಗಳನ್ನು ಆ ಪಾತ್ರೆ ಒಳಗೆ, ಅಂದರೆ ಆ ನೀರಿನೊಳಗೆ ಹಾಕಿದ್ರಿ ಅಂತಂತ ನೀವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಎನ್ ಇಂಟು ವಾಲ್ಯೂಮ್ ಆಫ್ 1 ಲೆಡ್ ಶಾರ್ಟ್ಸ್. ನೀವು ವಾಲ್ಯೂಮನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇಲ್ಲಿ ವಾಲ್ಯೂಮ್ ಆಫ್ ಲೆಡ್ ಶಾರ್ಟ್ ಅಂತಂದರೆ ಯಾವ ಶೇಪಲ್ಲಿರುತ್ತೆ, ಸ್ಪಿಯರ್ ಶೇಪಲ್ಲಿರುತ್ತೆ. ಅಂದರೆ ಇಲ್ಲಿ ನೀವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಯೂಸ್ ಮಾಡಬೇಕು. ನೆಕ್ಸ್ಟ್ ಅದೇ ರೀತಿ ಇದು ವೆಸಲ್ ಕೋನ್ ಶೇಪಲ್ಲಿರೋದ್ರಿಂದ ವಾಲ್ಯೂಮ್ ಆಫ್ ಕೋನನ್ನು ಯೂಸ್ ಮಾಡಬೇಕು. ಇಲ್ಲಿ ನೆಕ್ಸ್ಟ್ ಎನ್ ಇಂಟು ವಾಲ್ಯೂಮ್ ಆಫ್ 1
ಲೆಡ್ ಶಾರ್ಟ್ ಅಂದರೆ ಎಷ್ಟು ನಂಬರ್ ಆಫ್ ಶಾರ್ಟ್ಸ್ಗಳನ್ನು ಹಾಕಿರಬೇಕು ನೀವು ಅಂತಂತ ಫೈಂಡ್ ಔಟ್ ಮಾಡಬೇಕಲ್ಲ. ಹಾಗಾಗಿ n ಇಂಟು ವಾಲ್ಯೂಮ್ ಆಫ್ 1 ಲೆಡ್ ಶಾರ್ಟ್ಸ್ ಈಕ್ವಲ್ಸ್ ಈ ಪಾತ್ರೆಯಿಂದ ಎಷ್ಟು ನೀರನ್ನು ಹೊರಗೆ ಚಿಮ್ಮುತ್ತೆ ಅಂತಂತ ಹೇಳಿದ್ದಾರೆ. ಅಂದರೆ 1/4. ಹಾಗಾಗಿ 1/4 ಇಂಟು ವಾಲ್ಯೂಮ್ ಆಫ್ ಕೋನ್. ನೆಕ್ಸ್ಟ್ ಇಲ್ಲಿ n ಇಂಟು ವಾಲ್ಯೂಮ್ ಆಫ್ 1 ಲೆಡ್ ಶಾರ್ಟ್ ಅಂದರೆ ಅದು ಸ್ಪಿಯರ್ ಶೇಪಲ್ಲಿರೋದ್ರಿಂದ ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಹಾಕ್ತೀನಿ. 4/3 pi r cube ಈಕ್ವಲ್ಸ್ 1/4 ಇಂಟು ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ 1/3 pi r ಸ್ಕ್ವಯರ್ h. ನೆಕ್ಸ್ಟ್ ನೀವು ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ನು ಅದ್ರ ಬದಲಾಗಿ ಮಾಡೋದ್ರ ಬದಲು ಈಗ ನೋಡಿ ನೀವು ಡೈರೆಕ್ಟಾಗೆ ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ಬೋದು. ಇಲ್ಲಿ ಪೈ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಈ ಡಿನಾಮಿನೇಟ್ರಲ್ಲಿ 3 ಇದೆ, ಇಲ್ಲೂ ಕೂಡ ಡಿನಾಮಿನೇಟರ್ ಪ್ಲೇಸಲ್ಲಿ 3 ಇದೆ. ಹಾಗಾಗಿ ಈ 3 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ರಿಮೈನಿಂಗ್ n ಇಂಟು 4r ಕ್ಯೂಬ್ ಈಕ್ವಲ್ಸ್ 1/4 ರಿಮೈನಿಂಗ್ ಈಸ್ r ಸ್ಕ್ವಯರ್ h. ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು n. ಹಾಗಾಗಿ n ಲೆಫ್ಟಲ್ಲೇ ಇಟ್ಕೊಳ್ತೀನಿ. n ಈಕ್ವಲ್ಸ್ ಇಲ್ಲಿ 1/4 ಇಲ್ಲಿ ನೋಡಿ ಸ್ಟೂಡೆಂಟ್ಸ್ r ಸ್ಕ್ವಯರ್ h ಇದು ನ್ಯೂಮರೇಟರ್ ಪ್ಲೇಸಿಗೆ ಬರಬೇಕು. ಹಾಗಾಗಿ ಇಂಟು r ಸ್ಕ್ವಯರ್ h ಇಂಟು ಇಲ್ಲಿ ನೋಡಿ ಇಲ್ಲಿ n ಇಂಟು 4r ಕ್ಯೂಬ್ ಇದೆ. ಇಂಟು ಇರೋದು ಈಕ್ವಲ್ಸಿಂದ ರೈಟಿಗೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಹಾಗಾಗಿ 4 ಇಂಟು r ಕ್ಯೂಬ್ 4r ಕ್ಯೂಬ್ ನಾನು ಸ್ಪ್ಲಿಟ್ ಮಾಡಿ ಬರ್ಕೊಳ್ತೀನಿ ಅಷ್ಟೇ ಇದನ್ನ 4 ಇಂಟು r ಕ್ಯೂಬ್ ಅಂತ. ನೆಕ್ಸ್ಟ್ n ಈಕ್ವಲ್ಸ್ ಈಗ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ 1 ಇಂಟು ಇಲ್ಲಿ r ಸ್ಕ್ವಯರ್ h ಇದು ಯಾವುದ್ರದ್ದು ವಾಲ್ಯೂಮ್ ಆಫ್ ಕೋನಿಂದು ನ್ಯೂಮರೇಟರ್ ಪ್ಲೇಸಲ್ಲಿರೋದು ವಾಲ್ಯೂಮ್ ಆಫ್ ಕೋನು. ಹಾಗಾಗಿ ವಾಲ್ಯೂಮ್ ಆಫ್ ಕೋನ್ನ ರೇಡಿಯಸ್ ಎಷ್ಟಿದೆ ಕನ್ಫ್ಯೂಸ್ ಮಾಡ್ಕೊಬೇಡಿ. ಕೋನಿಂದು ರೇಡಿಯಸ್ ಬೇರೆ, ಲೆಡ್ ಶಾರ್ಟಿಂದ ರೇಡಿಯಸ್ ಬೇರೆ, ಅದನ್ನು ನೋಡಿ ನೀವು ಹಾಕ್ಕೊಬೇಕು. r ಸ್ಕ್ವಯರ್ h 1 ಇಂಟು 5 ಇಂಟು 5 ಯಾಕೆಂದರೆ r ಸ್ಕ್ವಯರ್ ಅಂದರೆ 2 ಟೈಮ್ಸ್ 5 ಇಂಟು 5 ಇಂಟು h ಹೈಟ್ ಆಫ್ ದಿ ಕೋನ್ ಎಷ್ಟಿದೆ 8 ಡಿವೈಡೆಡ್ ಬೈ 4 ಇಂಟು r ಕ್ಯೂಬ್ ಇದು ಯಾವುದ್ರದ್ದು ಸ್ಪಿಯರ್ ಅಂದರೆ ಲೆಡ್ ಶಾರ್ಟಿನ ರೇಡಿಯಸ್ ಎಷ್ಟಿದೆ 0.5. r ಕ್ಯೂಬ್ ಇರೋದ್ರಿಂದ ನಾನು 3 ಟೈಮ್ಸ್ ಬರ್ಕೊಳ್ತಿದ್ದೀನಿ. 0.5 ಇಂಟು 0.5 ಇಂಟು 0.5. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಇಲ್ಲಿ 1 ನಂಬರ್ ಆದಮೇಲೆ, ಇಲ್ಲೂ ಕೂಡ 1 ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಇಲ್ಲೂ 1 ನಂಬರ್ ಆದಮೇಲೆ ಪಾಯಿಂಟ್ ಇದೆ. ಆದರೆ ಎಷ್ಟು ನಂಬರ್ ಆದಮೇಲೆ ಪಾಯಿಂಟ್ ಇದ್ದಾವೆ ಅಂದರೆ 3 ನಂಬರ್ ಆದಮೇಲೆ ಪಾಯಿಂಟ್ ಇದೆ. ಅಷ್ಟು ಝೀರೋಗಳನ್ನು ನ್ಯೂಮರೇಟರ್ ಪ್ಲೇಸಲ್ಲಿ ಹಾಕ್ಕೊಳ್ತೀನಿ. 1 ಇಂಟು 5 ಇಂಟು 5 ಇಂಟು 8 ಇಂಟು 1000 ಆಗುತ್ತೆ. ಆವಾಗ 3 ಝೀರೋಗಳನ್ನು ಹಾಕ್ಕೊಂಡ್ರೆ ಇಲ್ಲಿ ಯಾವುದಕ್ಕೂ ನಾನು ಹಾಕಲ್ಲ, ಡೈರೆಕ್ಟಾಗಿ ನಾನು 1000 ಅಂತ ಇಲ್ಲಿ ಬರ್ಕೊಳ್ತೀನಿ. ಡಿವೈಡೆಡ್ ಬೈ 4 ಇಂಟು 4 ಇಂಟು ಈಗ 0.5 ಇದ್ದಾವೆಲ್ಲ ಏನಾಗುತ್ತೆ 5 ಆಗುತ್ತೆ. 5 ಇಂಟು 5 ನಿಮಗೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ. 5 ಇಂಟು 5 ಇಂಟು 5. ಈಗ ನೋಡಿ ಈ 5 ಕ್ಯಾನ್ಸಲ್ ಆಗುತ್ತೆ, ಈ 5 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಈ 5 ಇಂದ 1000 ಡಿವೈಡ್ ಆಗ್ತಾ ಹೋಗುತ್ತೆ. 5 2s are 10 ಇನ್ನು 200 5 ಇಂಟು 200 1000 ಆಗುತ್ತೆ. 5 2s are 10 20 ರಿಮೈನಿಂಗ್. ನೆಕ್ಸ್ಟು ಇಲ್ಲಿ 2 ಇಂದ ಡಿವೈಡ್ ಆಗುತ್ತೆ ನೋಡಿ. 2 2s are 4 2 ಇಂದ 2 1s are 100. ನೆಕ್ಸ್ಟು ಇಲ್ಲಿ ನೋಡಿ 2 ಇಂದ ಈ 8 ಡಿವೈಡ್ ಆಗುತ್ತೆ. 2 4s are 8. ನೆಕ್ಸ್ಟ್ ಈ 4 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ರಿಮೈನಿಂಗ್ 100 ಈಕ್ವಲ್ಸ್ ಇಲ್ಲಿ ಯಾವುದೂ ಇಲ್ಲ ನೋಡಿ ನಂಬರು 100 1s are 100. n ಈಕ್ವಲ್ಸ್ 100. ನಂಬರ್ ಆಫ್ ಲೆಡ್ ಶಾರ್ಟ್ಸ್
Therefore, the number of lead shots dropped in the vessel is 100. The next problem is a solid iron pole consists of a cylinder of height 220 cm and base diameter 24 cm, which is surmounted by another cylinder of height 60 cm and radius 8 cm. Find the mass of the pole. Given that 1 cubic centimeter of iron has approximately 8 gram of mass. ಸ್ಟೂಡೆಂಟ್ಸ್, ಒಂದು ಸಾಲಿಡ್ ಐರನ್ ಪೋಲ್ ಇರುತ್ತೆ. ಪೋಲ್ ಅಂದರೆ ನಿಮಗೆ ಗೊತ್ತಿದೆ ಕಂಬ ಅಂತ. ಒಂದು ಕಬ್ಬಿಣದ ಕಂಬ ಇರುತ್ತೆ. ಆ ಕಬ್ಬಿಣದ ಕಂಬ ಯಾವ ಶೇಪಲ್ಲಿರುತ್ತೆ ಅಂದರೆ ಒಂದು ಸಿಲಿಂಡರ್ ಶೇಪಲ್ಲಿರುತ್ತೆ. ಇದು ಈ ಸಿಲಿಂಡರ್ ಶೇಪಲ್ಲಿದೆ. ಇದ್ರ ಮೇಲೆ ಇನ್ನೊಂದು ಸಿಲಿಂಡರನ್ನು ಕೂರಿಸಿರ್ತಾರೆ. ಅಂದರೆ ಇನ್ನೊಂದು ಸಿಲಿಂಡರ್ ಶೇಪಲ್ಲಿರೋ ಪೋಲ್ ಇರುತ್ತೆ. ಇದ್ರ ಮೇಲೆ ಇದು ಸಿಲಿಂಡರ್ ಶೇಪಲ್ಲಿರೋದು ಇನ್ನೊಂದು ಪೋಲ್ ಇರುತ್ತೆ. ಅದು ಬೇಸ್ ಆಫ್ ದ ಸಿಲಿಂಡರ್ ಶೇಪಲ್ಲಿರುತ್ತಲ್ಲ, ಇದರ ಹೈಟ್ ಅದೆಷ್ಟಿರುತ್ತೆ ಅಂದರೆ 220 ಸೆಂಟಿಮೀಟರ್ ಇರುತ್ತೆ. ನೆಕ್ಸ್ಟ್ ನೋಡಿ, ಆ್ಯಂಡ್ ಬೇಸ್ ಡಯಾಮೀಟರ್, ಮತ್ತು ಡಯಾಮೀಟರ್ ಎಷ್ಟಿರುತ್ತೆ ಅಂತಂದರೆ 24. ಇದು ಬೇಸಲ್ಲಿರೋ ಸಿಲಿಂಡರು. ಇದ್ರ ಮೇಲೆ ಇನ್ನೊಂದು ಸಿಲಿಂಡರ್ ಶೇಪಲ್ಲಿರೋ ಐರನ್ ಪೋಲ್ ಇದೆ, ನೋಡ್ತಾ ಇದ್ದೀರಾ ಇದನ್ನು. ನೆಕ್ಸ್ಟು ಇದರ ಡಯಾಮೀಟ್ರ್ ಕೊಟ್ಟಿದ್ದಾರೆ. ಬೇಸ್ ಸಿಲಿಂಡ್ರಿನ ಡಯಾಮೀಟ್ರು 24. ಅದನ್ನು ನಾವು ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಿದ್ದೀವಿ. ಡಯಾಮೀಟ್ರ್ ಕೊಟ್ಟರೆ ನೀವು ಅದನ್ನು ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಬೇಕು. ಡೈರೆಕ್ಟ್ ರೇಡಿಯಸ್ಸಿಗೆ ಕೊಟ್ಟರೆ ಡೈರೆಕ್ಟ್ ವ್ಯಾಲ್ಯೂನ ಅಪ್ಲೈ ಮಾಡಬೇಕಾಗುತ್ತೆ ಫಾರ್ಮುಲಾಕ್ಕೆ. ನೆಕ್ಸ್ಟು ಇದರ ಹೈಟ್ ಎಷ್ಟಿದೆ 220 ಸೆಂಟಿಮೀಟರ್. ನೆಕ್ಸ್ಟ್ ಅದರ ಮೇಲೆ ಇನ್ನೊಂದು ಐರನ್ ಪೋಲ್ ಇದೆ. ಇದರ ಹೈಟು ಕೂಡ ಕೊಟ್ಟಿದ್ದಾರೆ. ದ ಅನದರ್ ಸಿಲಿಂಡರ್ ಆಫ್ ಹೈಟ್ ಈಸ್ ಎಷ್ಟು 60 ಸೆಂಟಿಮೀಟರ್. ಇದರ ಹೈಟ್ ಎಷ್ಟಿದೆ 60 ಸೆಂಟಿಮೀಟರ್ ಇದೆ. ಆ್ಯಂಡ್ ರೇಡಿಯಸ್ ಕೊಟ್ಟಿದ್ದಾರೆ ಇನ್ನೊಂದು ಸಿಲಿಂಡ್ರದ್ದು ಎಷ್ಟು 8 ಸೆಂಟಿಮೀಟರ್. ನೋಡಿ, ಒಂದು ಡೈರೆಕ್ಟ್ ರೇಡಿಯಸ್ ಕೊಟ್ಟಿದ್ದಾರೆ, ಇನ್ನೊಂದು ಸಿಲಿಂಡ್ರದ ಡಯಾಮೀಟ್ರ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು, ಡಯಾಮೀಟ್ರ್ ಕೊಟ್ಟಾರೋ ರೇಡಿಯಸ್ ಕೊಟ್ಟಾರೋ ಅಂತಂತ. ಡಯಾಮೀಟ್ರ್ ಕೊಟ್ಟಿದ್ರೆ ಅದನ್ನು ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಬೇಕು. ರೇಡಿಯಸ್ ಅಂದರೆ R=D/2. 24 ಇದೆ, ಅದನ್ನು ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಬೇಕು. 24/2 2 12 24 ಆಗುತ್ತೆ. ಆವಾಗ ರೇಡಿಯಸ್ಸು 12 ಸೆಂಟಿಮೀಟ್ರ್ ಆಗುತ್ತೆ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ? ಫೈಂಡ್ ದ ಮಾಸ್ ಆಫ್ ದ ಪೋಲ್. ಆ ಪೋಲಿನ ಮಾಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ಗಿವನ್ ದಟ್ 1 ಕ್ಯೂಬಿಕ್ ಸೆಂಟಿಮೀಟರ್ ಆಫ್ ಐರನ್ ಆ್ಯಸ್ ಅಪ್ರಾಕ್ಸಿಮೇಟ್ಲಿ 8 ಗ್ರಾಮ್ ಆಫ್ ಮಾಸ್ ಅಂತಂತ ಹೇಳಿದ್ದಾರೆ. ಇಲ್ಲಿ ಒಂದು ಐರನ್ನ ಮಾಸ್ 1 ಕ್ಯೂಬಿಕ್ ಸೆಂಟಿಮೀಟರ್ ಆಫ್ ಐರನ್ನಿಗೆ 8 ಗ್ರಾಮ್ ಆಫ್ ಮಾಸ್ ಆಯಿತು ಅಂತಂದರೆ ಈ ಪೋಲಿನ ಮಾಸ್ ಎಷ್ಟು ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. 1 ಕ್ಯೂಬಿಕ್ ಸೆಂಟಿಮೀಟರ್ ಆಫ್ ಐರನ್ ಇರುತ್ತೆ, ಅದರ ಮಾಸ್ 8 ಗ್ರಾಮ್, ಅಪ್ರಾಕ್ಸಿಮೇಟ್ಲಿ 8 ಗ್ರಾಮ್ ಇದೆ ಅಂತಂದರೆ ಆ ಕಬ್ಬಿಣದ ಪೋಲು ಎಷ್ಟು ಕ್ಯೂಬಿಕ್ ಸೆಂಟಿಮೀಟ್ರ್ ಇರುತ್ತೋ ಹಾಗಾದರೆ ಅದರ ಮಾಸ್ ಎಷ್ಟು ಆಗುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇಲ್ಲಿ ಯೂಸ್ ಪೈ ವ್ಯಾಲ್ಯೂ 3.14ನ ಯೂಸ್ ಮಾಡ್ಕೊಂಡು ಮಾಡಿರಿ ಅಂತ ಹೇಳಿದ್ದಾರೆ. ಬ್ರಾಕೆಟಲ್ಲಿ ಕ್ವಶನಲ್ಲೇ ಕೊಟ್ಟಿರ್ತಾರೆ. ಯೂಸ್ ಪೈ = 3.14ನ ಯೂಸ್ ಮಾಡ್ಕೊಂಡು ಮಾಡಬೇಕು. ಇಲ್ಲಿ ನೋಡಿ ಸೊಲ್ಯೂಷನ್. ವಾಲ್ಯೂಮ್ ಆಫ್ ದ ಐರನ್ ಪೋಲ್ ಈಕ್ವಲ್ಸ್, ಇಲ್ಲಿ 2 ಸಿಲಿಂಡರ್ ಇರೋದ್ರಿಂದ ವಾಲ್ಯೂಮ್ ಆಫ್ ಸಿಲಿಂಡರನ್ನೇ ಹಾಕ್ಕೊಬೇಕಾಗುತ್ತೆ. ಫಸ್ಟ್ ವಾಲ್ಯೂಮ್ ಆಫ್ ದ ಸಿಲಿಂಡ್ರಿಕಲ್ ಬೇಸ್ ಪೋರ್ಷನ್. ಈ ಬೇಸ್ ಪೋರ್ಷನ್ ಇದೆಯಲ್ಲ, ಇದು ಸಿಲಿಂಡರ್ ಶೇಪಲ್ಲಿರೋದ್ರಿಂದ ವಾಲ್ಯೂಮ್ ಆಫ್ ದ ಸಿಲಿಂಡ್ರಿಕಲ್ ಬೇಸ್ ಪೋರ್ಷನ್ ಪ್ಲಸ್ ವಾಲ್ಯೂಮ್ ಆಫ್ ದ ಅಪ್ಪರ್ ಸಿಲಿಂಡ್ರಿಕಲ್ ಪೋರ್ಷನ್. ಇದ್ರ ಮೇಲೆ ಇನ್ನೊಂದು ಸಿಲಿಂಡ್ರಿಕಲ್ ಪೋರ್ಷನ್ ಇರೋದ್ರಿಂದ ವಾಲ್ಯೂಮ್ ಆಫ್ ದ ಅಪ್ಪರ್ ಸಿಲಿಂಡ್ರಿಕಲ್ ಪೋರ್ಷನ್. ಸ್ಟೂಡೆಂಟ್ಸ್, ವಿ ನೋ ದಟ್, ನಿಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ πr²h ನೆನ್ಪಿಡ್ಕೊಬೇಕು. ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ πr²h. πr1² ಅಂತ ತಗೊತೀನಿ. ಯಾಕೆ ಅಂತಂದರೆ ಇಲ್ಲಿ ಎರಡೂ ಕೂಡ ಸಿಲಿಂಡ್ರ್ ಫಾರ್ಮುಲಾನೇ ಯೂಸ್ ಮಾಡಬೇಕಾಗಿರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಅದರ ಹೈಟು ಮತ್ತು ಇದರ ಹೈಟು, ನೆಕ್ಸ್ಟು ಅದರ ರೇಡಿಯಸ್ಸು ಕನ್ಫ್ಯೂಸ್ ಆಗಬಾರ್ದು ಅಂತಂತ ಇದು ವಾಲ್ಯೂಮ್ ಆಫ್ ದ ಸಿಲಿಂಡ್ರಿಕಲ್ ಬೇಸ್ ಪೋರ್ಷನ್. ಹಾಗಾಗಿ πr1² × h1 ಅಂತ 1 ಅಂತ ಕೊಟ್ಕೊಂಡಿದ್ದೀನಿ.
ಪ್ಲಸ್ ಇದು ವಾಲ್ಯೂಮ್ ಆಫ್ ಅಪ್ಪರ್ ಸಿಲಿಂಡ್ರಿಕಲ್ ಮೇಲ್ಗಡೆ ಇರೋದಕ್ಕೆ ಪೈ R2 ಸ್ಕ್ವಯರ್ H2 ಅಂತ ಬರೀತಿದ್ದೀನಿ. ನೆಕ್ಸ್ಟು ವ್ಯಾಲ್ಯೂನ ಅಪ್ಲೈ ಮಾಡ್ತಾ ಹೋಗಿ ಪೈ ವ್ಯಾಲ್ಯೂ ಎಷ್ಟು ಇಲ್ಲಿ ಹೇಳಿದ್ದಾರೆ 3.14 ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು 3.14 ಅಂದರೆ 22/7 ಪೈ ವ್ಯಾಲ್ಯೂ 22/7. 7ಇಂದ 22ನ ಡಿವೈಡ್ ಮಾಡಿದರೆ ನಿಮಗೆ 3.14 ಸಿಗುತ್ತೆ. ಹಾಗಾಗಿ ಡೈರೆಕ್ಟ್ 3.14 ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. 3.14. ನೆಕ್ಸ್ಟ್ ಆರ್ ಸ್ಕ್ವಯರ್ ಇದು ಯಾವುದು ಬೇಸ್ ಪೋರ್ಷನಿಂದ ರೇಡಿಯಸ್ ಎಷ್ಟಿದೆ 12 ಸ್ಕ್ವಯರ್ ಇಂಟು H1 ಅಂದರೆ ಹೈಟ್ ಆಫ್ ದ ಬೇಸ್ ಪೋರ್ಷನ್ ಸಿಲಿಂಡರ್ ಇಂಟು 220 ಪ್ಲಸ್ ಪೈ ವ್ಯಾಲ್ಯೂ 3.14 ಇಂಟು R2 ಅಂದರೆ ಇದು ಅಪ್ಪರ್ ಸಿಲಿಂಡ್ರಿಕಲ್ ಪೋರ್ಷನ್ ರೇಡಿಯಸ್ ಎಷ್ಟಿದೆ 8 ಅಂದರೆ 8 ಸ್ಕ್ವಯರ್ ಇಂಟು ಹೈಟ್ ಎಷ್ಟಿದೆ 60 3.14 ಇಂಟು 12 ಇಂಟು 12 144 ಇಂಟು 220 ಪ್ಲಸ್ 3.14 ಇಂಟು 8 8 64 ಇಂಟು 60. ಈಗ ಇಷ್ಟು ಇಲ್ಲಿವರೆಗೂ ಈ ಮೂರನ್ನು ಕೂಡ ಮಲ್ಟಿಪ್ಲೈ ಮಾಡಿ 3.14 ಇಂಟು 144 ಇಂಟು 220 ಮಲ್ಟಿಪ್ಲೈ ಮಾಡಿದರೆ 99,475.2 ಪ್ಲಸ್ ಈ ಮೂರನ್ನು ಕೂಡ ಮಲ್ಟಿಪ್ಲೈ ಮಾಡಿದರೆ 12,057.6 ಬರುತ್ತೆ. ನೆಕ್ಸ್ಟು ಇವೆರಡನ್ನು ಆ್ಯಡ್ ಮಾಡಿದರೆ ನಿಮಗೆ 1,11,532.8 ಕ್ಯೂಬಿಕ್ ಸೆಂಟಿಮೀಟರ್. ಆದರೆ ವಾಲ್ಯೂಮ್ ಆಫ್ ದ ಐರನ್ ಪೋಲ್ ಇದು ಐರನ್ ಪೋಲಿನ ವಾಲ್ಯೂಮ್ ಆಗುತ್ತೆ. ಈಗ ನಾವು ಮಾಸ್ ಆಫ್ ದಿ ಪೋಲ್ ಫೈಂಡ್ ಔಟ್ ಮಾಡೋಣ. ಮಾಸ್ ಆಫ್ ದ ಪೋಲ್ ಈಗ ಇದೆಷ್ಟು 1,11,532.8 ಇಂಟು ಇಲ್ಲಿ ಎಷ್ಟು 1 ಕ್ಯೂಬಿಕ್ ಸೆಂಟಿಮೀಟರಿಗೆ 8 ಗ್ರಾಮ್ ಅಂತ ಹೇಳಿದ್ದಾರೆ. ನಮಗೆ ಎಷ್ಟು ಕ್ಯೂಬಿಕ್ ಸೆಂಟಿಮೀಟ್ರ್ ಬಂದಿದೆ 1,11,532.8 ಕ್ಯೂಬಿಕ್ ಸೆಂಟಿಮೀಟ್ರ್ ಬಂದಿದೆ. ಹಾಗಾಗಿ ಇಂಟು 8 ಡಿವೈಡೆಡ್ ಬೈ 1000 ಯಾಕೆ ಹಾಕ್ಕೊಳ್ತಿದ್ದೀನಿ 1 kg ಎಷ್ಟು ಗ್ರಾಮ್ ಆಗುತ್ತೆ 1000 ಗ್ರಾಮ್. ಹಾಗಾಗಿ ನಾವು ಅದನ್ನು ಗ್ರಾಮಲ್ಲಿ ಅಥವಾ ಕೆ ಜಿಲಿ ಬರಿಬೇಕಾಗಿರೋದ್ರಿಂದ ಮಾಸ್ ಆಫ್ ದ ಪೋಲನ್ನು ಹಾಗೆ ಡಿವೈಡ್ ಬೈ 1000 ಇದನ್ನು 1,11,532.8 ಇಂಟು 8 ಮಲ್ಟಿಪ್ಲೈ ಮಾಡಿ 1000ಇಂದ ಡಿವೈಡ್ ಮಾಡಿದರೆ ನಮಗೆ 892.26 kg ಬರುತ್ತೆ. ಅಂದರೆ ಮಾಸ್ ಆಫ್ ದ ಪೋಲ್ ನೀವು ಮಲ್ಟಿಪ್ಲೈ ಮಾಡಿ ನೋಡಿ. ಮಲ್ಟಿಪ್ಲೈ ಮಾಡಿ 1000ಇಂದ ಡಿವೈಡ್ ಮಾಡಿ ಡಿವೈಡ್ ಮಾಡಿದರೆ ನಿಮಗೆ 892.26 kg. ಅಂದರೆ ಮಾಸ್ ಆಫ್ ದ ಪೋಲ್ ಈಸ್ 892.26 kg. The next problem is a spherical glass vessel has a cylindrical neck 8 cm long, 2 cm in diameter. The diameter of the spherical pot is 8.5 cm. By measuring the amount of water it holds, a child finds its volume to be 345 cubic centimeter. Check whether she is correct, taking the above as the inside measurements and pi equals 3.14. ಸ್ಟೂಡೆಂಟ್ಸ್ ಒಂದು ಮಗು ಇರುತ್ತೆ. ಆ ಮಗು ಏನಂತ ಹೇಳುತ್ತೆ ಅಂತಂದರೆ ನೀವು ನೋಡಿರ್ಬೋದು ಒಂದು ಸ್ಪೆರಿಕಲ್ ಗ್ಲಾಸ್ ವೆಸಲ್ ಇರುತ್ತೆ. ಅದರ ನೆಕ್ ಯಾವ ಶೇಪಲ್ಲಿರುತ್ತೆ ಅಂದರೆ ಸಿಲಿಂಡರ್ ಶೇಪಲ್ಲಿರುತ್ತೆ.
ಅದು ಆ ಸಿಲಿಂಡರ್ ಶೇಪಲ್ಲಿರೋ ನೆಕ್ಕು ಎಷ್ಟು ಸೆಂಟಿಮೀಟ್ರ್ ಇದೆ ಅಂದರೆ 8 ಸೆಂಟಿಮೀಟ್ರ್ ಇದೆ. ಅದರ ಡಯಾಮೀಟರು 2 ಸೆಂಟಿಮೀಟ್ರ್ ಇದೆ. 2 ಸೆಂಟಿಮೀಟರ್ ಇನ್ ಡಯಾಮೀಟರ್. ದ ಡಯಾಮೀಟರ್ ಆಫ್ ದ ಸ್ಪೆರಿಕಲ್ ಪಾಟ್ ಈಸ್ 8.5 ಸೆಂಟಿಮೀಟರ್. ಈ ಸ್ಪೆರಿಕಲ್ ಶೇಪಲ್ಲಿರುತ್ತಲ್ಲ ಇದ್ರ ಡಯಾಮೀಟರ್ ಎಷ್ಟಿದೆ? 8.5 ಸೆಂಟಿಮೀಟರ್ ಇದೆ. ಬೈ ಮೆಷರಿಂಗ್ ದ ಅಮೌಂಟ್ ಆಫ್ ವಾಟರ್ ಇಟ್ ಹೋಲ್ಡ್ಸ್ ಎ ಚೈಲ್ಡ್ ಫೈಂಡ್ಸ್ ಇಟ್ಸ್ ವಾಲ್ಯೂಮ್. ಒಂದು ಮಗು ಆ ನೀರು ಅದರೊಳಗಡೆ ಎಷ್ಟು ಹಿಡಿಯುತ್ತೆ, ಅದರ ವಾಲ್ಯೂಮ್ ಎಷ್ಟು, ನೀರಿನ ವಾಲ್ಯೂಮು ಅಂದರೆ ಎಷ್ಟು ಹಿಡಿಯುತ್ತೆ, ಆ ಗ್ಲಾಸ್ ವೆಸಲ್ಲು ಎಷ್ಟು ಹಿಡಿಯುತ್ತೆ ಅಂತಂತ ಚೆಕ್ ಮಾಡಬೇಕು ಅಂತ ಹೇಳ್ತಾಳೆ. ಅವಳು ಚೆಕ್ ಮಾಡಿದ್ರೆ ಒಂದು ಅಂದಾಜಲ್ಲಿ ಹೇಳ್ತಾಳೆ ಎಷ್ಟು ಕ್ಯೂಬಿಕ್ ಸೆಂಟಿಮೀಟ್ರ್ ಬರುತ್ತೆ ಅಂತ ಹೇಳ್ತಾಳೆ ಅಂದರೆ 345 ಕ್ಯೂಬಿಕ್ ಸೆಂಟಿಮೀಟ್ರ್ ಹಿಡಿಬೋದು ಅಂತ ಹೇಳ್ತಾಳೆ. ಬಟ್ ಚೆಕ್ ವೆದರ್ ಶಿ ಈಸ್ ಕರೆಕ್ಟ್. ಅವಳು ಹೇಳಿರೋದು ಕರೆಕ್ಟೋ ಇಲ್ಲೋ ಅಂತ ನಾವೀಗ ಚೆಕ್ ಮಾಡಬೇಕು. ಅಂದರೆ ಆನ್ಸರು 345 ಕ್ಯೂಬಿಕ್ ಸೆಂಟಿಮೀಟ್ರ್ ಬರುತ್ತೋ ಇಲ್ಲೋ ಅಂತ ನಾವು ಚೆಕ್ ಮಾಡಬೇಕು. ಟೇಕಿಂಗ್ ದ ಅಬೋವ್ ಆ್ಯಸ್ ದ ಇನ್ಸೈಡ್ ಮೆಷರ್ಮೆಂಟ್ಸ್. ಅಂದರೆ ನಾವು ಅದರ ಒಳಗಿನ ಮೆಷರ್ಮೆಂಟ್ಸ್ಗಳನ್ನು ಮಾತ್ರ ನಾವು ತಗೊಳ್ತೀವಿ. ನೆಕ್ಸ್ಟ್ ಅಂಡ್ ಪೈ ಈಕ್ವಲ್ಸ್ 3.14. ಪೈ ವ್ಯಾಲ್ಯೂ 3.14 ಅಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಯಾವ್ದು ಫಾರ್ಮುಲಾ ಹಾಕಬೇಕಾಗುತ್ತೆ? ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಸ್ಪಿಯರ್. ನೆಕ್ಸ್ಟ್ ಇಲ್ಲಿ ಸೊಲ್ಯೂಷನ್. ಹೈಟ್ ಆಫ್ ಸಿಲಿಂಡ್ರಿಕಲ್ ಪಾಟ್. ಇಲ್ಲಿ ಹೈಟ್ ಆಫ್ ಸಿಲಿಂಡ್ರಿಕಲ್ ಪಾಟ್ ಎಚ್ ಎಷ್ಟಿದೆ? 8 ಸೆಂಟಿಮೀಟರ್. ರೇಡಿಯಸ್ ಆಫ್ ದ ಸಿಲಿಂಡ್ರಿಕಲ್ ಪಾಟ್, ಇದು ರೇಡಿಯಸ್ ಬೇಕು ನಮಗೆ, ಹಾಗಾಗಿ ನಮಗೆ ಅಲ್ಲಿ ಡಯಾಮೀಟ್ರ್ ಕೊಟ್ಟಿದ್ದಾರೆ, ಅದನ್ನು ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಿದರೆ 1 ಸೆಂಟಿಮೀಟ್ರ್ ಬರುತ್ತೆ. ನೆಕ್ಸ್ಟು ಸ್ಪಿಯರಲ್ಲಿ ನಮಗೆ ಡಯಾಮೀಟ್ರ್ ಕೊಟ್ಟಿದ್ದಾರೆ 8.5, ಅದನ್ನು ರೇಡಿಯಸ್ಸಿಗೆ ಕನ್ವರ್ಟ್ ಮಾಡ್ತೀವಿ. 8.5 ಡಿವೈಡ್ ಬೈ 2, 2 ಇಂದ 8.5ನ ಡಿವೈಡ್ ಮಾಡಿದರೆ 4.25 ಸೆಂಟಿಮೀಟ್ರ್ ಬರುತ್ತೆ. ನಾನು ಇಲ್ಲಿ R1 ಮತ್ತು R2 ಅಂತ ಕೊಟ್ಟಿದ್ದೀನಿ, ಯಾಕೆಂದರೆ ಇಲ್ಲಿ ಎರಡು ಫಾರ್ಮುಲಲ್ಲೂ ರೇಡಿಯಸ್ ಬರುತ್ತೆ. ರೇಡಿಯಸ್ ಬೇರೆ ಬೇರೆ ಆಗಿರೋದ್ರಿಂದ ಅದು ಕನ್ಫ್ಯೂಸ್ ಆಗಬಾರ್ದು ಅಂತಂತ ಸ್ಪಿಯರ್ ಶೇಪಲ್ಲಿರೋದಕ್ಕೆ R1 ಅಂತ ಕೊಟ್ಟಿನಿ, ಸಿಲಿಂಡರ್ ಶೇಪಲ್ಲಿರೋದಕ್ಕೆ R2 ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಈಗ ಫಾರ್ಮುಲಾ ಯೂಸ್ ಮಾಡೋಣ. ವಾಲ್ಯೂಮ್ ಆಫ್ ವೆಸಲ್ ಈಕ್ವಲ್ಸ್ ವಾಲ್ಯೂಮ್ ಆಫ್ ಸ್ಪಿಯರ್ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್. ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ 4/3 pi r cube. 4/3 pi r cube. ಇಲ್ಲಿ ಸ್ಪಿಯರಿಗೆ 1 ಅಂತ ಕೊಟ್ಟಿರೋದ್ರಿಂದ R1 ಕ್ಯೂಬ್ ಅಂತ ಹಾಕೊಳ್ಳಿ. ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ pi r ಸ್ಕ್ವಯರ್ h. ಹಾಗೆ ನಾನು pi r2 ಸ್ಕ್ವಯರ್ h ಅಂತ ಬರೀತೀನಿ. ನೆಕ್ಸ್ಟ್ ವ್ಯಾಲ್ಯೂ ಅಪ್ಲೈ ಮಾಡ್ತಾ ಹೋಗಿ 4/3 ಇಂಟು ಪೈ ವ್ಯಾಲ್ಯೂ 3.14 ಇಂಟು ವಾಲ್ಯೂಮ್ ಆಫ್ ಸ್ಪಿಯರ್ ರೇಡಿಯಸ್ ಎಷ್ಟಿದೆ? 4.25 ಹೋಲ್ ಕ್ಯೂಬ್. 4.25 ಹೋಲ್ ಕ್ಯೂಬ್ ಪ್ಲಸ್ ಪೈ ವ್ಯಾಲ್ಯೂ 3.14 ಇಂಟು ರೇಡಿಯಸ್, ಸಿಲಿಂಡ್ರಿನ ರೇಡಿಯಸ್ ಎಷ್ಟಿದೆ? 1, ಅಂದರೆ 1 ಸ್ಕ್ವಯರ್ ಇಂಟು ಹೈಟ್ ಆಫ್ ದ ಸಿಲಿಂಡ್ರಿಕಲ್ 8. 4/3 ಇಂಟು 3.14 ಇಂಟು 4.25 ಇಂಟು 4.25 ಇಂಟು 4.25. ಇದನ್ನು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದರೆ ನಮಗೆ 76.765 ಬರುತ್ತೆ. ಪ್ಲಸ್ ಈ 1 ಸ್ಕ್ವಯರನ್ನು ಮಲ್ಟಿಪ್ಲೈ ಮಾಡಿದರೆ 1. ನೆಕ್ಸ್ಟ್ 3.14 ಇಂಟು 8. ನೆಕ್ಸ್ಟ್ ಈಗ ನ್ಯೂಮರೇಟರ್ ಅಷ್ಟನ್ನು ಮಲ್ಟಿಪ್ಲೈ ಮಾಡಿ 4 ಇಂಟು 3.14 ಇಂಟು 76.76565. ನ್ಯೂಮರೇಟರನ್ನೆಲ್ಲವನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ 964.17625 ಡಿವೈಡೆಡ್ ಬೈ, ಇಲ್ಲಿ ಡಿನಾಮಿನೇಟ್ರಲ್ಲಿ ಯಾವುದು ಇದೆ? 3. ಪ್ಲಸ್ 3.14 ಇಂಟು 8 ಮಲ್ಟಿಪ್ಲೈ ಮಾಡಿದರೆ 25.12. ನೆಕ್ಸ್ಟ್ 3ಇಂದ ಡಿವೈಡ್ ಮಾಡಿ 964.17625ನ 3ಇಂದ ಡಿವೈಡ್ ಮಾಡಿದರೆ ನಮಗೆ 321.392 ಬರುತ್ತೆ. ಪ್ಲಸ್ 25.12. ಇವೆರಡನ್ನು ಆ್ಯಡ್ ಮಾಡಿ 346.1
312 cubic centimeter. ಇದು ಅಪ್ರಾಕ್ಸಿಮೇಟ್ಲಿ 346.512 ಕ್ಯೂಬಿಕ್ ಸೆಂಟಿಮೀಟರ್ ಬರುತ್ತೆ. ಬಟ್ ಶಿ ಈಸ್ ಕರೆಕ್ಟ್ ಅಥವಾ ಅಲ್ವಾ? ಅವಳು ಹೇಳಿರೋದ ಪ್ರಕಾರ 345 ವಾಲ್ಯೂಮ್ ಬರುತ್ತೆ. ವಾಲ್ಯೂಮ್ ಟು ಬಿ 345 ಕ್ಯೂಬಿಕ್ ಸೆಂಟಿಮೀಟ್ರ್ ಬರುತ್ತೆ ಅಂತ ಹೇಳಿದ್ದಾಳೆ. ಬಟ್ ಆನ್ಸರ್ ಬಂದಿದ್ದು ನಮಗೆ 346.512 ಕ್ಯೂಬಿಕ್ ಸೆಂಟಿಮೀಟ್ರ್ ಬರುತ್ತೆ. ಹಾಗಾಗಿ ಹೆನ್ಸ್ ಶಿ ಈಸ್ ರಾಂಗ್. Hence, she is wrong. The correct answer is 346.512 cubic centimeter.